ಹಲೋ ವೆಂಕಿ ಸರ್. ಹಾಂ ವೆಂಕಿ ಸರ್, ಅದೇ ಎಲ್ಲಿ ವೆಂಕಿ ಸರ್? ಸರ್ ಅವರು ತೋರಿಸ್ತಾ ಇರೋದು ನೋಡಿ ಹೆಂಗ್ ಬೆಳೆಸಿದ್ದೀವಿ. ವೆಯ್ಟ್ ಮಾಡೋದಲ್ವಾ ವೆಂಕಿ ಸರ್? ಏನು ತೊಂದರೆ ಇಲ್ಲ. ನಿಮ್ಮದು ಬಂದಿದ್ದಾರೆ ಹಂಗೆಲ್ಲ ಜಾಯಿನ್ ಮಾಡ್ತೀನಿ ಅಂತ ಇಲ್ಲ ನೀವು ಬಂದೆ. ಅದೇ 6 ಪ್ಯಾಕ್ ನಮ್ಮ ಫೋಟೋ ನೋಡಿದ್ವಿ ಸರ್, ಇಡೀ ಬೆಂಗಳೂರಲ್ಲಿ ಯಾರು ತೆಗ್ದಿಲ್ಲ ಅಂದರು. ಅದು ಪ್ರೀತಿನೇ. ಅದ್ರಿ ಕೆಲವು ಕಡೆ ಮತ್ತೆ ಎಲ್ಲ ಕಡೆ ತೋರಿಸ್ತೀವಿ ಇದಿರುತ್ತಾ, ಕೆಲವು ಕಡೆ ಟಿ ಶರ್ಟ್ ಬಿಗ್ ಬಾಸ್ ಜಗಪ್ಪ ಯಮುನಾ ನೀವು ಫೈಟ್ ಮಾಡಬೇಕು. ಚಂದ್ರ ಒಳ್ಳೆ ಆಡ ಹೇಳ್ತಾರಣ್ಣ. ಬರ್ತಡೆ ಯಾರ್ದು? ಸರ್ ನೀವು ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡಬೇಕು. ನೀವು ಇಲ್ಲಿ ಪಾಪ ಅವರು ಆ್ಯಕ್ಟ್ ಮಾಡ್ತಾರೆ. ಸರ್ ಮಧ್ಯದಲ್ಲಿ ಓಡಾಡಬೇಡಿ, ಹಿಂದೆಯಿಂದ ಓಡಾಡಿ. ನಾನು ಅನ್ಕೊಂಡೆ ಈ ತರ ಬರ್ಲಿಲ್ಲ ಕೇಕು ಅಂತ. ಫುಲ್ಲು ರವಿ ಒಂದು ನಿಮಿಷ ರವಿ ಸರ್, ಈ ಕಡೆ ಸರ್. ಬೊಕ್ಕೆ ಸ್ವಲ್ಪ ಡೌನ್, ಬೊಕ್ಕೆ ಡೌನ್ ಸ್ವಲ್ಪ. ರವಿ ಸರಿ ಬರ ಅಣ್ಣ ಎಲ್ಲರೂ ಜೋರಾಗಿ ಚಂದ್ರು ಸಾರ್ಗೆ, ಚಂದ್ರು ಅವ್ರಿಗೆ, ಡಾಕ್ಟರ್ ಚಂದ್ರು ಅವ್ರಿಗೆ, ಡಾಕ್ಟರ್ ಚಂದ್ರು ಅಣ್ಣ ಅವ್ರಿಗೆ. ಬರ್ತದೆ ಕೊಂಡು ಡಾಕ್ ತೆಗೆದು ಸರ್, ಈ ಕಡೆ ಸರ್. ಅಣ್ಣ ಸ್ವಲ್ಪ ದಾರಿ, ಫ್ಯಾಮಿಲಿ ಬರಲಿ, ಮಕ್ಕಳು ಮಗಳು ಬರ್ತಾ ಇದ್ದಾರೆ. ಅಮ್ಮ ನೀ ಈ ಕಡೆ ಬಾ. ಅಣ್ಣ ಯಾರ ಬೇರೆ ಅವ್ರು ಹಾಕೊಂಡ್ರು. ಅಣ್ಣ ಸೆಂಟ್ರಲ್ ಬರಬೇಡಿ, ಅಣ್ಣ ವೈಡ್ ಬನ್ನಿ, ಮಧ್ಯದಲ್ಲಿ ಓಡಾಡಬೇಡಿ. ಹಿಂಗೆ ಅಣ್ಣ ಒಂಚೂರು ಬೈಡ್ ಬಮ್ಮ. ಇವನೇ ರೆಡಿ ಸರ್. ಚಂದ್ರು ಸರ್ ಇಲ್ಲಿ ಸರ್. ಪಾಪುಗಳೇ ಇಲ್ಲಿ ಮಕ್ಕಳು
ಚಂದ್ರ ಸರ್ ಎಲ್ಲ ಒಂದು ನಿಮಿಷ ಅವನು ಬರಲಿ ಮಗನ ಬರಲಿ ಅಮ್ಮ ಒಳಗಡೆ ಬನ್ನಿ ಒಂದ್ಸರಿ ಇಲ್ಲಿ ನೋಡ್ಬಿಡಿ ನೋಡಿ ಅಣ್ಣ ಒಂದ್ಸರಿ ಇಲ್ಲಿ ನೋಡಿ ಇದು ಅದು ಹಚ್ಚೋದು ಇದು ಕಟ್ ಮಾಡ್ಬೇಡ ಇದು ಹಚ್ಚೋದು ಚೇತು ಅದು ಹಚ್ಚೋದು ಒಂದು ನಿಮಿಷ ಮೇಡಮ್ ಮೇಡಮ್ ಒಂದು ಸ್ವಲ್ಪ ಹತ್ರ ಬನ್ನಿ ಮೇಡಮ್ ಹಾಂ 100 ವರ್ಷ ಹಂಗೆ ಸುಖವಾಗಿರಿ ಸಿನಿಮಾ ಕ್ಲಾಸ್ ಸಕ್ಸಸ್ ಆಗಲಿ ಎಲ್ಲ ಮಕ್ಕಳು ಸೇರಿಸಿ ತಿರ್ಸಿ ಅಪ್ಪಂಗೆ ಡ್ಯಾಡಿ ಪೇಟ ಚೆನ್ನಾಗಿತ್ತಲ್ಲಪ್ಪ ರವಿ ಪೇಟ ಇತ್ತು ಚೆನ್ನಾಗಿತ್ತು ಪೇಟ ಹಾಕೊಂಡು ಗ್ರೂಪಲ್ಲಿ ತೆಗಿಬೋದಿತ್ತು ಎಲ್ಲ ಪೇಟ ಎಲ್ಲ ಎಲ್ಲೋಯ್ತು ಹಾಂ ರವಿ ಮುಂದೆ ಇರಿ ಒಂದು ನಿಮಿಷ ಹಾಂ ಕಟ್ ಮಾಡಿ ಒಂದು ನಿಮಿಷ ಇದು ಆಗಬಿಡ್ಲಿ ರವಿ ಅದೊಂದು ಆಗಬಿಡ್ಲಿ ಓ ಇದೇನಾ ಓಕೆ ಇದು ಕಳ್ಸಿ ಮೇಡಮ್ ಬನ್ನಿ ನಾನು ಆ ಕಡೆ ಹೋಗ್ಲಾ ಅಕ್ಕ ಹಿಂಗೆ ಒಳಗಡೆ ಬಂದು ಮಗ ಇಲ್ಲಿ ಅವ್ರ ಫ್ಯಾಮಿಲಿ ಫುಲ್ ಹೋಗಿ ನೀನು ಈ ಕಡೆ ಬಾ ಇಲ್ಲಿ ಈ ಕಡೆ ಬಾ ಅಮ್ಮ ಪಕ್ಕ ಬಾ ಸರ್ ಒಂದು ನಿಮಿಷ ಮಗ ಬರಲಿ ಇಲ್ಲಿ ಸರ್ ಮಗ ಇದ್ದಾನೆ ಇಲ್ಲಿ ಸರ್ ಇಲ್ಲಿ ಸರ್ ಅಮ್ಮ ಇರ್ಲಿ ಕೈ ಮಗ ಕಾಣಿಸ್ತಿಲ್ಲ ಅಲ್ಲ ವೇಟ್ ಬಿಟ್ಬಿಡುತ್ತೆ ಅವ್ರಿಗೆ ಕೈ ಇಟ್ಕೊಳ್ಳಿ ನನಗೆ ಸೂಪರ್ ಕ್ಯಾಮ್ರಾ ಅಡ್ಡೋಗ್ತೀಯಪ್ಪ ಒಂದೇ ಒಂದು ನಿಲ್ಸ್ಬಿಟ್ಟು ಮುಂದೆ ಒಂದು ಹಾಕಿ ಫುಲ್ಲು ಒಬ್ರಿಗೆ ಬಿಡಿ ಕಡೆ ಒಂದೇ ಒಂದು ಫುಲ್ ಅಂತ ಇಲ್ಲಿ ಮುಂದೆ ಬರಲಿ ಇವ್ರೆ ಆರ ಮುಂದೆ ತಗೊಂಡು ನಿಂತ್ಕೋಬೋದು ಹೇಳಿ ಚಂದ್ರು ಸರ್ ಡಾಕ್ಟರೇಟ್ ಬರೋದು ಚಂದ್ರು ಸರ್ಗೆ ಕಂಗ್ರಾಚುಲೇಷನ್ಸ್ ನಮ್ಮ ಆಂಧ್ರ నుంచి ಬರ್ತೀನಿ ಟಾಲಿವುಡ್ ಇಂಡಿಯಾದಲ್ಲಿ ಟಾಪ್ 5 ಅಲ್ಲಿ ಸಾರ್ ಇರಬೇಕು ಭವಿಷ್ಯತ್ತಲ್ಲೂ ಪದ್ಮಶ್ರೀ ಪದ್ಮವಿಭೂಷಣ್ ಬರಬೇಕು ಸಾರ್ ಒಳ್ಳೆ ಸರ್ವಿಸ್ ಮಾಡಿ ಜನಕ್ಕೆ ಆಮೇಲೆ ಭವಿಷ್ಯತ್ತಲ್ಲೂ ದೇವ್ರು ಏನು ಮೇದ್ರು ಶ್ರೀ ವೆಂಕಟೇಶ್ವರ ಸ್ವಾಮಿ ಏನು ದೇವ್ರಿಗೆ ಏನು ಆಸ್ತಿ ಅದೇ ಕೊಡಬೇಕು ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಬಂತ ಫೋಟೋದು ಆಯ್ತು ತಿಂತಾಯ್ತಲ್ಲ ಗುರು ಬಾಮ್ಮ ಈ ಕಡೆ ಗುರು ನೀವು ಸೇರಿಸಿ ಬರ್ತಾ ಇರಲ್ಲ ಚಾನಲ್ಗೂ ಯಾರ್ದು ಮೊಬೈಲ್ ಆಫ್ ಮಾಡಮ್ಮ ಕ್ಲೋಸ್
ಅವ್ರ ಫೋಟೋ ಬೇಕಂತೆ ಇಲ್ಲಿ ನೋಡಿ ಅಣ್ಣ. ಬನ್ನಿ ನಾಗರಾಜ್. ಏನ್ ಬೇಕು? ಬೈಲಿ ಅಚ್ಚುಮ್ಮ. ಪ್ರತಿ ವರ್ಷ ಸಿನಿಮಾ ನಿಮ್ಮ ಬ್ಯಾನರ್ಲಿ ಮತ್ತೆ ಡೈರೆಕ್ಷನ್ ಸಿನಿಮಾ ಬೇಕು. ಯಾಕೆಂದ್ರೆ ಪ್ಯಾಂಡಮಿಕ್ ಟೈಮಲ್ಲಿ ಆಟೋದವ್ರಿಗೆ ತುಂಬ ಸಹಾಯ ಮಾಡಿದ್ದೀರಾ ನನ್ನ ಕಡೆಯಿಂದ. ಇದ್ಬೇಕಾ? ಇದು ತಿನ್ಬೋದು ಚೆನ್ನಾಗಿದೆಯಾ? ವಿಡಿಯೋ ಬಿಡಿ. ಒಂದು ಸ್ಪೂನ್ ತರ್ಸ್ಕೊಂಡು ಬಂದು ಹೇಳ್ತಾನೆ. ಸ್ವಲ್ಪ ತಿನ್ಸ ಮಾತೇಶ್. ಸ್ವಲ್ಪ ನೀವು ತಿನ್ಸ್ಬಿಡಿ ಅಲ್ಲೋ. ನೀವು ತಿನ್ನಿಸ್ಬಿಡಿ ಎಲ್ಲರಿಗೂ. ಕಟ್ ಮಾಡಿ ಕಟ್ ಮಾಡಿ. ಬಂದ್ರು ವೆಂಕಟೇಶ್ ಬಂದ್ರು ಪ್ಯಾರು. ಸರ್ ನಮಸ್ಕಾರ. ನಿಮಗೆ ಅಂತ ಒಂದು ಕೇಕ್ ಇಟ್ಕೊಂಡೆ ಸಿಗ್ತೀವಿ. ವೈಫ್ ಯಜಮಾನರು ಆಮೇಲೆ ಮಾಡ್ತೀವಿ. ಸೈಡು ನನಗೆ ಸಿಕ್ಕಿರೋ ಗಿಫ್ಟ್ ಖಂಡಿತ ಖಂಡಿತ ಪರ್ಮನೆಂಟ್ ಗಿಫ್ಟ್ ಅದು ಅಲ್ವಾ ಚಂದ್ರ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಒಂಚೂರು ಭರತ್ ಕೈ ಇರ್ತಲ್ಲ ಚಂದ್ರವ್ರಿಗ ಇಲ್ಲಿ ಇಲ್ಲಿ ಹೋದ್ರು ಆಗ್ತೀವಿ. ಅವ್ರು ಒಪ್ಕೊಂಡಿರೋದಕ್ಕೆ ನಾವಿರೋದು. ಅವ್ರು ಒಪ್ಕೊಂಡಿರೋದಕ್ಕೆ ನಾವಿರೋದು. ನೋಡಿ ಸರ್, ಮಂಜು ಎಷ್ಟು ಬೇಗ ಬಂದ. ಇದು ಅಪ್ಪಿಗೆ ಸತ್ಯ ಈಗ ಬರ್ತಾ ಇದ್ದೆ ನಾನು ಒಂದ್ ಜೊತೆ ಬಂದಿದ್ರೆ. ಜಗಿನ್ ರಾಜೇಶ್ ಸರ್ ಏ ಹುಷಾರಪ್ಪ.
ಬಾಗುರು ಇಂಡಸ್ಟ್ರಿ ನಿಂತ್ಕೋಬೇಕು ಬಾಗುರು ಏ ಬಾಪ ಮರೆ ನನಗೆ ಇವಾಗ ಈ ಜಗಪ್ಪ ಅಂದ್ಮೇಲೆ ನಂಗೆ ಇವಾಗ ದಾಟ್ ಬಂತು ಗುರು ದೇವ್ರನೇ ಅಕಸ್ಮಾತ್ ಬಿಗ್ ಬಾಸ್ ನಮ್ಮ ನ್ಯಾಯಾಲಯಗೆ ಎತ್ಕೊಂಡ್ ಬರ್ತಾನೆ ಸೀರಿಯಸ್ ಆಗಿ ಯಾರಿಗೆ ಅವ್ರಿಗೆ ಹಾಕ್ಬಿಡ್ರಿ ಇಲ್ಲಿ ಅವರು ವಿಡಿಯೋನ ಮಾಡಿದ್ದೀನಿ ಕೇಕ್ ಕಟ್ ಮಾಡಿ ಇವ್ರಿಗೆಲ್ಲ ಸತೀಶ ಬಾಪ ಏ ಬನ್ನಿ 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 ಮೀಡಿಯಾ ಎಲ್ಲ ಬನ್ನಿ ಏನ ತೆಗ್ದೆ ವಾಟರ್ ಬಾಟಲ್ ಮೇಲೆ ಒಂದು ಬುಟ್ಟಿ ಇದೆ ಫ್ರೂಟ್ಸ್ ಆ ಸೆಟ್ ಫುಲ್ ತಗೊಂಡು ಸರ್ ಬನ್ನಿ 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 ಮನು ಸರ್ ಮನು ಎಲ್ಲ ನೀವೇ ನಮಗೆ ಇವಾಗೆಲ್ಲ ನಿಮ್ಮಿಂದಲೇ ನಾನು ಎಲ್ಲ ಬನ್ನಿ ದಯವಿಟ್ಟು ಗುರು ನಂದ್ರಲ್ಲಿ ಒಂದ್ಸರಿ ಕ್ಲಿಕ್ ಮಾಡ್ಬಿಡಮ್ಮ ಸರ್ ಆಯ್ತು ನಿಮ್ದು ಬಾ ಜಗಿ ವೈಡ್ ಹಾಕ್ತೀನಿ ಹೇಳಿ ಹೇಳಿ ಬನ್ರಿ ಗಂಗಮ್ಮ ಇದರ್ ಬನ್ನಿ ಇದರ್ ಬನ್ನಿ ಹಸು ಇಲ್ಲದ ಹಸು ವಾಸಣ ಬಾಬು ಸಿದ್ರ ಗಂಗಮ್ಮ ಲೋಕಿ ಬನ್ನಿ ಲೋಕಿ ಬನ್ನಿ ಬನ್ನಿ ಮಂಜುಳ ಇಲ್ಲಿ ಇಲ್ಲಿ ಹಿಂದೆ ಕೊಡಿ ಅವ್ರಿಗೆ ಮೇಡಮ್ ಬನ್ನಿ ನೀವು ಬನ್ನಿ 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 ಮೇಡಮ್ ಬನ್ನಿ 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 ನಾನು ಈಗಲೇ ಇವತ್ತೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ ನಾನು ಮಗನ್ಗೆ ಮದುವೆ ಮಾಡ್ರೆ ಚಟಿಲೆ ಮದುವೆ ಮಾಡ್ತೀರಾ ನೀವು ಮಗನಿಗೆ ಅದೆಲ್ಲ ಅವನೇ ಆಗ್ಬಿಡ್ತಾನೆ ಏನಾಗ್ತಾನೆ ಹೌದಾ ಸೂಪರ್ ಆಗಿದೆ ಇಲ್ಲಿ ಮುಂದೆ ಗಡ್ಡಲ್ಲೇ ಆಗಿದೆ ಹೌದಾ ನಾವೆಲ್ಲ ಹೋಗಿದ್ವಲ್ಲ ಮತ್ತೆ ವಾಸೋಣ ಸ್ಮೈಲು ಜಗಣ ಅಲ್ಲಿ ಬಿಡೋಣ ಬರೀ ಅಂತ ವಿಡಿಯೋ ಕಾಮೆಂಟ್ ಮಾಡ ಎಲ್ಲ ನಗ್ಬಿಡ್ತಾರೆ ಬರೀ ಇದೇ ಮಾಡಿ ಮಾಡು ಮತ್ತೆ ಟ್ಯಾಲೆಂಟ್ ಇದೆ ಅಂತ ಹೇಳೋದು ಶ್ರೀಧರ ಇಲ್ಲ ಏನ್ ಮಾಡ್ಬೇಕು ಜಗೀನ್ 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 ಮಾಡಮ್ಮ ಜಗೀನ್ ಮೈಕ್ ಕೊಡಿ
ಶ್ರೀಧರ ಬಿಡಬೇಡಿ ಶ್ರೀಧರ, ಯಾವ ಕಾರಣಕ್ಕೂ ಅವ್ನು ಎಳ್ಕೊಳ್ಳಿ ಹೇಳ್ತೀನಿ. ಜಗ ಭಾಳ ಇಷ್ಟು ಜನ ಕೇಳ್ಕೋಬೇಕಾ? ಏ ಗುರು ಕ್ಯಾಮ್ರಾ ಆಫ್ ಮಾಡ್ರಮ್ಮ. ಜಗ್ಗಿ ಹುಡ್ದ ಭಾಷೆ ಭಾಷೆ ಹೇಳ್ತಾನೆ. ವಾಪಸ್ ನಂಗೆ ಕೊಡು. ಬನ್ನಿ, ನೀವು ಬನ್ನಿ. ಸೈಡ್ ಬನ್ನಿ, ಸೈಡ್. ಬನ್ನಿ, ಆ ಕಡೆ ಬನ್ನಿ. ಸ್ಪೂನ್ ಕೊಡಿ ಎಲ್ಲರಿಗೂ ಕೇಕ್. ಜಗಿನ್ ಅನೌನ್ಸ್ ಮಾಡಮ್ಮ ಬರ್ತಡೆ ಹ್ಯಾಪಿ ಬರ್ಡೇ ಹೇಳು. ಅದೇ ನೋಡಿ ಎಲ್ಲ ಅದೇ ಹೇಳ್ತಾರೆ. ಈ ಕಡೆಯಿಂದಾನೆ ಹೇಳು ಹೋದ್ರಲ್ಲಿ. ಬೇಡ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ಹಿಂದೆ ಬಂದು ಹೇಳಿ. ಸ್ಪೂನ್ ಹಾಕೋ ಇಲ್ಲೇ. ಮುಂಜಾನೆ ಜಗಿನ ಇಲ್ಲಿ ಚಂದ್ರ ಸರ್ ಒಂದು ಫ್ಯಾಮಿಲಿ ಫೋಟೋ ಮೇಡಮ್ ಬನ್ನಿ, ನಾನು ನಿಂತ್ಕೊಳ್ಳಿ. ಅಣ್ಣ ಇವೆಲ್ಲ ಈ ಕಡೆ ಬಂದ್ಬಿಡಿ ಎಲ್ಲ ಒಂಚೂರು ಒಂದು ಫ್ಯಾಮಿಲಿ ಫೋಟೋ ತೆಕ್ಕೋತೀವಿ. ಒಂದೊಂದು ನಿಮಿಷ. ರಾಜು ಸರ್ ಬನ್ನಿ ಸರ್. ಒಂದೇ ಒಂದು ನಿಮಿಷ ಒಂದು ನಿಮಿಷ ಬಾರ ಕಾಕ, ನೀನು ಇಲ್ಲಡಮ್ಮ ಮುಂದೆ ಇಡಮ್ಮ. ಚಿನ್ನು ಪಕ್ಕ ಬರ. ಇಲ್ವಾ ಕಾಕ, ನಮ್ಮ ಆಯ್ತಾ? ಸ್ವಲ್ಪ ಮುಂದೆ ಬಾ ಪುಟ, ನೀವು ಮುಂದೆ ಬಾ, ನೀವು ಮುಂದೆ ಬನ್ನಿ. ಹಾಂ ನೀವು ಮುಂದೆ ಬನ್ನಿ. ಆಯ್ತಪ್ಪ? ಒಂದೇ ನಿಮಿಷ. ಓಕೆ ಸರ್ ಒಂದು ನಿಮಿಷ ಚಂದ್ರ ಸರ್. ಅಮ್ಮ ಇಲ್ಲಡಮ್ಮ. ಓಕೆ ಚಂದ್ರ ಸರ್ ನೀವು 4 ಜನ ಹಂಗೆ ಇಲ್ಲಿ ಬಂದ್ಬಿಡಿ ಮುಂದೆ. ನನಗೆ ಹೆಸರು ಬೇಕು. ರೆಡಿ? ಓಕೆ ರೆಡಿ? ಕ್ರಾಸಾಗಿ ಹೇಳ್ತೀನಿ ಒಳಗೆ ಬಾ. ಹಾಂ ಓಕೆಪ್ಪ. ರವಿ ಸರ್ ಮಾಡಿಲ್ಲ ಹೌದಾ? ಸರ್ ಇಲ್ಲಿ ನೋಡಿ. ಇನ್ನೂ ಏನೋ ಇದೆ. ಸರ್ ಆಯ್ತಮ್ಮ. ಸರ್ ಚಂದ್ರ ಸರ್ ಹಂಗೆ ಇರಲಿ. ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಫೋಟೋ ತೆಗಿತೀನಿ ಸರ್. ಬಿಟ್ಬಿಡಿ ಮೇಡಮ್ ಜೊತೆಲಿ ಬನ್ನಿ ಒಂಚೂರು ಹಂಗೆ. ಚಂದ್ರ ಹಂಗೆ ಇರಲಿ ಮೇಡಮ್ ಜೊತೆ ಒಂದು ಫೋಟೋ. ಹಾಂ ಪೇಟೆ ಇರಲಿ ಅಂತಿದ್ದೆ ನಾನು. ರೆಡಿ? ಇಲ್ಲಿ ಯಾರೋ ನೀನಿದೆ ಗೊತ್ತಾ ಪಕ್ಕದಲ್ಲಿ ನೋಡ್ದಾ? ಇದೆಯಾ ನೋಡ್ದಾ? ನೋಡ ವಿಜಯ್, ವಿಜಯ್ ಇಲ್ಲಿ ನೋಡ, ನಾನು ಕಂಡಿದ್ದೀನಿ ಅವ್ನು ಕೂಡ ಅಲ್ಲೇ ಐತೆ.
ಎಲ್ಲಿದು ಅದೇ ಸ್ಯಾಂಡೇ ವ್ಯಾನಾ ಸಾಗರಣ ನೀನೇ ಮುಖ ಮಜಾ ಮಾಡ ಮಜಾ ಮಾಡ ಅಪ್ಪ ಕೇಕ್ ಎಲ್ಲ ಶಿಫ್ಟ್ ಮಾಡ ಆಯ್ತಾ ಇದ್ರ ಶುರು ಮಾಡೋಣ. ಹಿರಿಯರೇ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಪ್ರೀತಿಯ ನೇತಾ ಸರ್, ಕನ್ನಡ ಇಂಡಸ್ಟ್ರಿಯ ದಿಗ್ಗಜ ನಿರ್ಮಾಪಕರು, ಅವರು ಬಂದಿದ್ದು ಭಾಳ ನನಗೆ ಖುಷಿ ಕೊಟ್ಟಿದೆ. ಮತ್ತು ನಿರ್ಮಾಪಕರಾದಂಥ ನಮ್ಮ ರಾಜೇಶ್ ಸರ್, ನವರಸನವರು, ಮಾಧವ್ ಕಿರಣ್ ನನ್ನ ಸ್ನೇಹಿತರು, ಜಿಮ್ ರವಿಯವರು ಎಲ್ಲರಿಗೂ ಗೊತ್ತು, ಚಿರಂಜೀವಿಯವ್ರ ಫ್ಯಾಮಿಲಿಯಿಂದ ಹಿಡಿದು ಕರ್ನಾಟಕದ ಫ್ಯಾಮಿಲಿವರೆಗೂ ಅವರು ಎಲ್ಲರಿಗೂ ಬೇಕಾಗಿರೋರು. ವಿಶೇಷವಾಗಿ ನನ್ನ ಅಣ್ಣ KAS ಆಫೀಸರ್, ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣಾಧಿಕಾರಿಗಳಾಗಿದ್ದರು ಡಿಸ್ಟಿಕ್ಕಲ್ಲಿ. ಸೊ ತುಂಬ ಅನ್ಯೂನ್ಯವಾಗಿ ಇರ್ತಾರೆ. ಯಾಕೆಂದರೆ ಚಂದ್ರು ಅವ್ರು ಕಂಡ್ರೆ ಮಾಧ್ಯಮದವ್ರಿಗೆ ಇಷ್ಟ, ಮಾಧ್ಯಮದವ್ರಿಗೆ ಚಂದ್ರು ಅವ್ರು ಕಂಡ್ರೆ ಇಷ್ಟ. ನಾನು ಒಂದು ಕಲಾವಿದ ಸಂಘದಿಂದ ವಾಪಸ್ ಬರಬೇಕಾದ್ರೆ ಚಂದ್ರು ಸರ್ಗೆ ಫೋನ್ ಮಾಡಿದ್ದೆ, ನೀವು ಬನ್ನಿ ಸರ್, ನೀವು ಬಂದಾಗ ಕೇಕ್ ಕಟ್ ಮಾಡ್ತೀವಿ ಅಂತ ಅಂದರು ಪಾಪ ಅಭಿಮಾನಕ್ಕೆ. ಅದಕ್ಕೆ ನಾನು ಹೇಳ್ತಾ ಈ ಬಂದಿರೆಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರ್ತಾ, ನಿನ್ನೆ ಅಷ್ಟೇ ನಾನು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಅಷ್ಟೇ ನಾನು ಒಂದು ನ್ಯೂಸ್ ಕಳಿಸಿದೆ ನಿಮಗೆಲ್ಲನೂ. ಐ ಥಿಂಕ್ ನಿಮಗೆಲ್ಲ ಬಂದಿರುತ್ತೆ. ಮಣಿಪುರಂ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಗೌರವ ಡಾಕ್ಟ್ರೇಟ್ ನಿನ್ನೆ ಅಷ್ಟೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಚಂದ್ರು ಸರ್ಗೆ ಭಾಳ ಸಂತೋಷ ಆಯಿತು. ಅವರ ಅಭಿಮಾನಿಗಳೆಲ್ಲ ಸುಮಾರು ಜನ ಸೇರಿ ನಿನ್ನೆ ಡಾಕ್ಟ್ರೇಟ್ ಕೊಟ್ಟಿರೋದೇ ಫೋಟೋ ನನಗೆ ಬಂದ್ಬಿಡ್ತು. ನನಗೆ ಗಾಬರಿ ಆಗುತ್ತೆ. ಇವತ್ತಿನ ಅನೌನ್ಸ್ಮೆಂಟ್ ಮಾಡಿದರೆ ಆಗಲೇ 2 ಡಾಕ್ಟ್ರೇಟು ಕೊಟ್ಬಿಡ ಮಣಿಪುರದು ಅಂತ ಅಂದ್ಕೊಂಡು ಆಶ್ಚರ್ಯ ಆಗಿ ವಾಪಸ್ ಚಂದ್ರೂರ್ಗೆ ಬಾಯಿ ತೋರ್ಕೊಳ್ಳುತ್ತೆ. ಸರ್ ಇದನ್ನು ಆಗೋಯ್ತಾ ಅಂತ ಹೇಳಿ. ಆಮೇಲೆ ಇಲ್ಲ ವೆಂಕಿ ಸರ್, ನಮ್ಮೆಲ್ಲ ಪಾಪ ಸ್ನೇಹಿತರುಗಳೆಲ್ಲ ಮಾಡ್ಯಾರ ಆ ಥರ ಅಂತಂದರು. ಸೊ ಮತ್ತೊಮ್ಮೆ ಡಾಕ್ಟ್ರೇಟ್ ಸಿಕ್ಕಿದ್ದಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ಮಾಧ್ಯಮದ ಪರವಾಗಿ ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಇನ್ನು ಸಿಕ್ಕಾಪಟ್ಟೆ ಪಿಕ್ಚರ್ ತೆಗೆಯುವಂಥದ್ದು ಕೆಪಾಸಿಟಿ ಕೊಟ್ಟು ನಮಗೆಲ್ಲ ಕೆಲಸ ಕೊಡ್ತಾನೆ ಇದ್ರಿ. ಇನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡಿ. ನೀವೊಬ್ಬ ಚಂದ್ರು ಪ್ರೊಡಕ್ಷನ್ಸ್ ಇತ್ತು ಅಂತಂದರೆ, ಆರ್ ಚಂದ್ರು ಪ್ರೊಡಕ್ಷನ್ಸ್ ಇತ್ತು ಅಂದರೆ ಎಲ್ಲರೂ ಹೇಳ್ದಂಗೆ ಒಂದು 100-150 ಜನಕ್ಕೆ ಕೆಲಸ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಊಟ ಕೊಡ್ತಾರೆ, ರೆಗ್ಯುಲರಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಇದು ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಈಗ ಫಾದರ್ ರೆಡಿಗಿದೆ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಶಾರ್ಟ್ಲಿ ಪಬ್ಲಿಸಿಟಿ ಮಾಡಿ ಈಗ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಸರ್, ಥ್ಯಾಂಕ್ ಯು ಸರ್. ನಿಮ್ಮ 2 ಮಾತು ಸರ್. ಹಾಗೆ ಅವ್ರಿಗೆ ಹಾರೈಸಕ್ಕೆ ಬಂದಿರುವಂಥ ನಮ್ಮ ಮಾಧವ ಅವರಾಗ್ಬೋದು, ನಮ್ಮ ಜಿಮ್ ರವಿ ಆಗ್ಬೋದು, ಶ್ರೀಕಾಂತ್ ಆಗ್ಬೋದು, ಸುಮಾರು ಜನ ಬಂದಿದ್ದಾರೆ ಇಂಡಸ್ಟ್ರಿಯಿಂದ. ಅವ್ರಿಗೂ ಸ್ವಾಗತ ಕೊಡ್ತೀನಿ. ಥ್ಯಾಂಕ್ ಯು. ಹೇಗೆ ಸರ್, ಮಂಜಪ್ಪ ಸರ್ ಮಾತಾಡ್ತಾರೆ. ಅಂದರೆ ಈಗ ಬರಗೂರು ಅಂಶ ಸ್ಪಷ್ಟವಾಗಿ ಹೊಸ ಪದ ಪ್ರಯೋಗಗಳನ್ನ ನಾವು ಕಲ್ತ್ಕೊಂಡಂಗಾಗತ್ತೆ, ಜ್ಞಾನಕ್ಕೆ ಅಭಿವೃದ್ಧಿ ಆಗತ್ತೆ. ಅದೇ ಥರ ನಾಗತಿಯಲ್ಲಿ ಚಂದ್ರಶೇಖರ್ ಅವರು, ಅದೇ ಥರ ನಮ್ಮ ಸಾರ್ ಕೂಡ ಮಾತಾಡಕ್ಕೆ ನಿಂತ್ಕೊಂಡ್ರೆ ಅದ್ಭುತವಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಾರೆ. ಸೊ ಮಂಜಪ್ಪನವರಿಂದ ಒಂದು ಶುಭ ನುಡಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಭಾಳ ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥ ಇವತ್ತಿನ ಕೇಂದ್ರ ಬಿಂದುವಾದಂಥ ಆರ್ ಚಂದ್ರು ಅವರಿಗೆ, ನಮ್ಮ ಇಲ್ಲಿಂದ ತುಂಬ ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂಥ ಒಂದು ರಾಜ್ಯದ ವಿಶ್ವವಿದ್ಯಾನಿಲಯ, ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಚಂದ್ರನ್ನ ಈ ಎಲ್ಲ ಪರಿಭಾಷೆಗಳನ್ನು, ಈ ಎಲ್ಲ ಕ್ಷೇತ್ರಗಳನ್ನು ಗುರುತಿಸಿ, ಭಾಳ ಮುಖ್ಯವಾಗಿ ಗೌರವ ಡಾಕ್ಟರೇಟ್ ಬರಬೇಕಾದ್ರೆ ಸಿನಿಮಾ ರಂಗಕ್ಕೆ ಬಂದಿತ್ತೆ ಅಂದ್ಕೊಂತಾರೆ. ಅದು ಭಾಳ ಗಮನಿಸಬೇಕಾಗಿರೋದು ಮಿತ್ರರು. ಬರೇ ಸಿನಿಮಾಕ್ಕೆ ಅಷ್ಟೇ ಕೊಟ್ಟಿಲ್ಲ, ಅವರು ಶಿಕ್ಷಣ, ಸಾಹಿತ್ಯ ಭಾಳ ವಿಶೇಷವಾಗಿ ಗುರುತಿಸಿರೋದು. ಅದರಲ್ಲಿ ಸಮಾಜ ಸೇವೆ ಏನು ಗೊತ್ತಿಲ್ವಲ್ಲ ಅಂದರೆ, ಏನು ಗೊತ್ತಿಲ್ಲ ಅಂದರೆ ಯಾರು ಪರಿಚಯನ ಮಾಡ್ಕೊಳಕ್ಕೆ ಹೋಗಿಲ್ಲ. ಸ್ವತಃ ಆ ವ್ಯಕ್ತಿ ಹೆಂಗೆ ಅಂತಂದರೆ, ಗೊತ್ತಿದೆ ನಿಮಗೆ, ನಾನು ಅವರ ಹ್ಯೂಮನ್ ಬೀಯಿಂಗ್, ಮಾನವ ವ್ಯಕ್ತಿತ್ವ, ಮಾನವತಾವಾದತ್ವ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಹೋದರೆ ಅದು ಇಡೀ ದಿನವೆಲ್ಲ ಸಾಲಲ್ಲ. ನನಗೆ ಇರೋ ಮಾಹಿತಿ, ನಾನು ಸುಮಾರು 10 ವರ್ಷದಿಂದ ನಮ್ಮ ಲಕ್ಷ್ಮಣ ಸಿನಿಮಾ ಬಂತಾರೆ, ನಮ್ಮ ರೇವಣ್ಣ ಸಾಹೇಬ್ರ ಮಗಂದು, ಅದಕ್ಕಿಂತ ಹಿಂದಿನಿಂದಲೂ ಅವ್ರ ಜೊತೆಗಿರುವಂಥ ಸಂದರ್ಭದಲ್ಲಿ ಇಡೀ ಚಿತ್ರರಂಗ ಇದು ಭಾಳ ನೋಟೆಡ್ ಪಾಯಿಂಟು. ಇವತ್ತವರೆಗೂ ಚಂದ್ರು ನಮಗೆ ₹1 ಕೊಡಬೇಕು ಅನ್ನುವಂಥ ಒಂದೇ ಒಂದು ಸೊಲ್ಲನ್ನು ಕರ್ನಾಟಕವನ್ನು ಒಳಗೊಂಡಂತೆ ತೆಲುಗು, ತಮಿಳು, ಭಾರತದ ಮುಂಬೈಯನ್ನು ಸೇರಿಕೊಂಡು ಎಲ್ಲೂ ಒಂದು ಸೊಲ್ಲು ಇಲ್ಲ. ಅದು ಈ ಕರ್ನಾಟಕಕ್ಕೆ ಚಂದ್ರು ಕೊಟ್ಟಿರೋ ಕೊಡುಗೆ. ಈ ಕರ್ನಾಟಕಕ್ಕೆ ಚಂದ್ರು ಒಬ್ಬ ಎಂಥ ಎಕನಾಮಿಸ್ಟ್, ಎಂಥ ಉದಾರತ್ವವನ್ನು ಇದ್ದಾರೆ ಅನ್ನುವಂಥದ್ದು. ಬಹುಶಃ ಹಂಗಂತ ಅವ್ರು ಭಾಳ ಶ್ರೀಮಂತಿಕೆಯಿಂದ ಇದ್ದಾರೆ ಅಂತಲ್ಲ ಅದರ ಅರ್ಥ. ಆದರೆ ತನ್ನ ಎಷ್ಟೇ ನೋವುಗಳ ಮಧ್ಯನೂ ಕೂಡ
ತನ್ನ ಬಳಗವನ್ನು, ತನ್ನ ಸಿನಿಮಾ ಬಳಗವನ್ನು, ತನ್ನ ಸಿನಿಮಾ ವೃತ್ತಿಯ ಬಾಂಧವರನ್ನು ಎಲ್ಲೂ ಕೂಡ ನೋಯಿಸದೆ, ಎಲ್ಲೂ ಕೂಡ ಕಾಯಿಸದೆ, ಎಲ್ಲೂ ಕೂಡ ಬಿಟ್ಕೊಡದೆ ಕಾಪಾಡಿಕೊಂಡು ಗುಣ ಇದೆಯಲ್ಲ, ನನಗೆ ಕರ್ನಾಟಕದಲ್ಲಿ ಭಾಳ ವಿಶಿಷ್ಟ, ಇದು ಅಪರೂಪ ಕೂಡ, ಮತ್ತೆ ಭಾಳ ಅಪರೂಪ. ಹಾಗಾಗಿ ಇಂಥದ್ದು ಏನಿದೆಯಲ್ಲ ಇದು ಚಂದ್ರನ ಕರ್ನಾಟಕ ಗುರುತಿಸಬೇಕಾದಂಥದ್ದು. ಅನೇಕ ಕಾರಣಗಳಿಗೆ ಅವರು ಬಗ್ಗೆ ಏನೆಲ್ಲ ಮಾತುಗಳು ಬರ್ತವೆ, ಅದು ಪಬ್ಲಿಕ್ ಫೀಲ್ಡಲ್ಲಿದ್ದಾಗ, ಸಾರ್ವಜನಿಕ ವಲಯದಲ್ಲಿದ್ದಾಗ ಮಾತು ಬರದೇ ಹೋದರೆ ಅವ್ನು ಸಕ್ಸಸ್ ಆಗಿಲ್ಲ ಅಂತ, ನಿಂದನೆ ಬಂದಿಲ್ಲ ಅಂದರೆ ಅದು ಸಕ್ಸಸ್, ಅಂದರೆ ಅದು ಕ್ರಿಟಿಸಿಸಮ್ ಬಂದಿಲ್ಲ ಅಂದರೆ ಅವ್ರು ಇನ್ನೂ ಬೆಳಿಬೇಕು ಅಥವಾ ಸಕ್ಸಸ್ ಆಗಿಲ್ಲ ಅಂತ. ಸಕ್ಸಸ್ ಆದರೆ ಮಾತ್ರ ಕ್ರಿಟಿಸಿಸಮ್ ಬರ್ತವೆ. ಸೊ ಅನೇಕ ಕ್ರಿಟಿಸಿಸಮ್ಗಳು ಕೂಡ ಉತ್ತಮ ಚಿತ್ರಗಳನ್ನು ತೆಗೆದಿರೋದ್ರ ಬಗ್ಗೆ ಬಂದಿದೆ, ಅವರ ಮೇಕಿಂಗ್ ಬಗ್ಗೆ ಬಂದಿದೆ. ಆಮೇಲೆ ಕರ್ನಾಟಕ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಈ ವಯಸ್ಸಿಗೆ ಮತ್ತು ಇಂಥದ್ದೊಂದು ರೂಪುರೇಷೆಯನ್ನು ಎಲ್ಲೂ ಕೂಡ ತನ್ನನ್ನು ತಾನು ವಿಮುಖಗೊಳಿಸ್ಕೊಳ್ಳೋದ್ರೆ, ಸಮಾಜಮುಖಿಯಾಗಿ ವಿಮುಖ ಆಗದೇ ಸಮಾಜಮುಖಿಯಾಗಿ ನಿಂತ್ಕೊಂಡು ಸಮಾಜ ಪರ ಕಾಳಜಿಗಳನ್ನು ಇಟ್ಕೊಂಡು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಬಹುಶಃ ನಿರ್ದೇಶನದಲ್ಲಿ ಕಾಪಾಡ್ಕೊಳ್ಳೋದು ಭಾಳ ಕಷ್ಟ. ನಾವು ದಿನ ಪೇಪರಲ್ಲಿ ಓದ್ತೀವಿ, ಅವ್ರು ಯಾರ ಬಂದರು ಹೋಗೇ ಬಿಟ್ರು, ಇವತ್ತಿಗೂ ದುಡ್ಡು ಕೊಟ್ಟಿಲ್ಲ, ಇವತ್ತು ಸಾಲ ಕೊಟ್ಟಿದ್ದೆ ನನಗೆ ಕೊಟ್ಟಿಲ್ಲ, ಇವತ್ತು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನನಗೆ ಇಂಥ ಬರ್ತಾ ಇದ್ದಾವೆ. ಆದರೆ ಚಂದ್ರು ಬಗ್ಗೆ ಇವತ್ತಿನವರೆಗೂ ಅಂಥದ್ದೊಂದು ಲೈನು ಯಾವ ಮಾಧ್ಯಮದಲ್ಲಾಗಲಿ, ಸಿನಿಮಾದಾಗಲಾಗಲಿ, ಪತ್ರಿಕೆಗಳಾಗಲಿ ನಾವಂತೂ ಓದಿಲ್ಲ, ಮತ್ತು ವೈಯಕ್ತಿಕವಾಗಿ ಅವರ ಯಾವ ಸ್ನೇಹವರ್ಗಗಳು ನೋಡಿಲ್ಲ. ಹಂಗೇನಾರು ಮಾಡಿದರೆ ಅವ್ರು ಈ ಮನೆಗೆ ಇರ್ತಿರ್ಲಿಲ್ಲ. ಇಲ್ಲ ಡಾಲರ್ಸ್ ಕಾಲೋನಿಯಲ್ಲೋ ಒಂದು 100/100 ಅಥವಾ ನಮ್ಮ ಸದಾಶಿವನಗರದಲ್ಲೋ ಇಲ್ಲೋ ಇರ್ತಕ್ಕಂಥ ವ್ಯವಸ್ಥೆ. ಅವರು ಮೊದಲನೇ ಆಮೇಲೆ ಭಾಳ ಇದನ್ನು ನಾವು ತಮ್ಮ ಹತ್ರ ಹೇಳಲೇಬೇಕು, ಸರಸ್ವತಿಯನ್ನು ಅವರು ಪ್ರೀತಿಸಿದಷ್ಟು ಬೇರೆ ಯಾರು ಪ್ರೀತಿಸಿದಷ್ಟು ಉದಾಹರಣೆಗಳು ಇಲ್ಲ. ಇವತ್ತು ತುಂಬ ಸಂತೋಷವಾದ ದಿನ. ಕಾರಣ ಇಷ್ಟೇ, ಯುವಕರಿಗೆ ಸ್ಫೂರ್ತಿ, ಚಿತ್ರರಂಗದ ಆಸ್ತಿ, ಯುವಕರಿಗೆ ಒಂದು ಸ್ಫೂರ್ತಿಯನ್ನು ತಪ್ಪಾಗಲಾರ್ದು. ನಿಮ್ಮೆಲ್ಲರ ನೆಚ್ಚಿನ ಅಜಾತಶತ್ರು ಡಾಕ್ಟರ್ ಆರ್ ಚಂದ್ರು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊತಾ, ಜೊತೆಗೆ ಚಂದ್ರು ಸರ್, ನೀವು ಚಿತ್ರರಂಗದ ಆಸ್ತಿ, ನಮ್ಮ ಆಸ್ತಿ, ಕರ್ನಾಟಕದ ಆಸ್ತಿ. ನೀವು ಹೋಗ್ತಿರೋ ದಾರಿ ಕರೆಕ್ಟಾಗಿದೆ, ನೀವು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆ. ನೀವು ಹಲವು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ಜೊತೆಗೆ ಇವತ್ತು ಚಂದ್ರು ಸರ್ನ ಬರೀ ನೀವೆಲ್ಲ ಸಿನಿಮಾ ರಂಗದಲ್ಲಿ ಮಾತ್ರ ನೋಡಿದ್ದೀರಾ. ಅವರು ಉತ್ತಮ ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾ ಸಾಧಕರು ಅಂತ ತಪ್ಪಾಗಲಾರದು. ಇಷ್ಟೇ ಸ್ನೇಹಿತರೆ, ನಾನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಅನೇಕ ಸಾರಿ ಅವ್ರನ್ನ ಬಂದು ನಾನು ಯಾವುದೊಂದು ಕ್ರೀಡೆ ಬಗ್ಗೆ ಕೇಳಿದಾಗ ಅವರು ಯಾರಿಗೂ ಗೊತ್ತಿಲ್ಲದೆ ಸಹಾಯ ಮಾಡಿದ್ದಾರೆ. ಉತ್ತಮ ಸಮಾಜ ಸೇವಕರು ಹೌದು, ಉತ್ತಮ ಕ್ರೀಡಾ ಸಾಧಕರು ಹೌದು. ಇಂಥ ವ್ಯಕ್ತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಲವು ಅನೇಕ ಚಿತ್ರಗಳನ್ನು ಯಶಸ್ವಿಯಾಗಿ ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಬುನಾದಿ ಕೊಟ್ಟಿದ್ದಾರೆ. ಇವರಿಗೆ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಡಲಿ ಕೇಳ್ಕೊತಾ, ಚಂದ್ರಣ್ಣ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಮ್ಮಂತ ಯುವಕರು ನಿಮ್ಮ ಜೊತೆ ಇರ್ತೀವಿ. ಒಳ್ಳೇದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ಬಾಸಿರೋಣ ಇಲ್ಲೇ 45 ಸರ್. ಇವತ್ತು 45 ನಮ್ಮ ಡಾಕ್ಟರ್ ಆರ್ ಚಂದ್ರು ಅವರ 45ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅವ್ರಿಗೆ ದೇವರು ಆರೋಗ್ಯೇಶ್ವರ, ಕೀರ್ತಿ, ಅಭಿವೃದ್ಧಿ ಸದಾ ಇದೇ ಥರ ಹಸನ್ಮುಖಿಯಾಗಿ ಸಿನಿಮಾಗಳ ಕ್ಷೇತ್ರದಲ್ಲಿ ಫಸ್ಟು. ಯಾಕಂದರೆ ಮೊದಲನೇ ಸಿನಿಮಾ ತಾಜ್ ಮಹಲ್ ಪ್ರಿವ್ಯೂ ನೋಡಿದ್ದು ನಾನೇ ಫಸ್ಟು, ಚಂದ್ರು ಅವ್ರದ್ದು. ನಾವು ಅವಾಗ ಡಿಸ್ಟ್ರಿಬ್ಯೂಷನ್ಗೆ ಕೇಳಿದ್ವಿ ಆ ಫಿಲ್ಮ್ನ. ಸೊ ಮೊದಲು 2008ನಲ್ಲಿ ಚಂದ್ರು ಅವ್ರ ಭೇಟಿ ನನಗೆ. ಅವಾಗಿಂದನೂ ಚಂದ್ರು ಅವ್ರ ಜರ್ನಿ ನೋಡ್ಕೊಂಡು ಬಂದಿದ್ದೀನಿ. ಮೈಲಾರಿ ಅನ್ನೋ ಸಿನಿಮಾ ಕತೆ ಕೂಡ ನಾನೇ ಫಸ್ಟ್ ಕೇಳಿದ್ದೆ. ಆ ಕತೆ ನಾನು ಅಮ್ಮ ಸ್ನೇಹಿತರಿಬ್ಬರು. ಸೊ ಅವಾಗಿಂದನೂ ಚಂದ್ರು ಅವ್ರ ಜೊತೆ ನನ್ನ ಒಡನಾಟ ಇದೆ. ಆಮೇಲೆ ಅವರು ಯಾಕೆ ಅವರು ನನಗೆ ಮೋಟಿವೇಶನ್, ಇನ್ಸ್ಪೈರ್ ಅಂತ ಅಂದಾಗ, ನಾವು ಒಬ್ಬ ಡೈರೆಕ್ಟರು, ಪ್ರೊಡ್ಯೂಸರ್ ಆಗಿ ಅವ್ರ ಗ್ರೋತ್ನ ನಾವು ಹೇಳಬೇಕು ಅಂತಂದರೆ ಇಟ್ ಈಸ್ ನಾಟ್ ಈಸಿ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡೋದು ಅದು ತಮಾಷೆ ಕೆಲಸ ಅಲ್ಲ. ಅವರು ಇನ್ಸ್ಪೈರ್ ತಗೊಂಡು ಇನ್ನೊಬ್ಬರಿಂದ ಅವರು ಮಾಡಿದರು. ನಾನು ಇವ್ರ ಜರ್ನಿನ ತುಂಬ ಹತ್ರದಲ್ಲಿ ನೋಡಿದೆ. ಇವರು ಏನು ಸಾಧನೆ ಮಾಡಿದ್ದಾರೆ ಅದು ಸಾಮಾನ್ಯ ಸಾಧನೆ ಅಲ್ವೇ ಅಲ್ಲ. ಸೊ ಇದೇ ಥರ ಮುಂದುವರಿಸ್ಕೊಂಡು ಇದೇ ಥರ ನೀವು ದೊಡ್ಡ ದೊಡ್ಡ ಸಿನಿಮಾ ನಿಮ್ಮ ಬ್ಯಾನರಿಂದ, ನಿಮ್ಮ ನಿರ್ದೇಶನದಲ್ಲಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ.